ನಮಸ್ಕಾರ ಎಲ್ಲರಿಗೂ. ಈ ವಾರದ ಮಾಧ್ಯಮ ಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ಪ್ರಮುಖವಾಗಿ ನಮ್ಮ ದಕ್ಷಿಣ ವಿಭಾಗ, ಅದರಲ್ಲೂ ಮುಖ್ಯವಾಗಿ ತಲಗಟ್ಪುರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮಾಡಿರ್ತಕ್ಕಂಥ ಉತ್ತಮ ಪತ್ತೆ ಕಾರ್ಯಗಳು, ಸೊತ್ತಿನ ಅಪರಾಧಗಳಲ್ಲಿ ರಾತ್ರಿ ಕನ್ನಾಕಳು ಪ್ರಕರಣ, ಹಗಲು ಕನ್ನಾಕಳು ಪ್ರಕರಣ, ಜೊತೆಗೆ ಈ ಮನೆಯ ಕೆಲಸದಾಕೆ ಮಾಡಿರ್ತಕ್ಕಂಥ ಒಂದು ವಂಚನೆ ಹಾಗೂ ಕಳ್ಳತನದ ಪ್ರಕರಣ ಪ್ರಮುಖವಾಗಿ ಅವರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲನೇದಾಗಿ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ರಾತ್ರಿ ಕನ್ನಾಕಳು ಪ್ರಕರಣ ಮಾರ್ಚ್ 3ನೇ ತಾರೀಕಿನಂದು ದೂರು ದಾಖಲಾಗಿತ್ತು. ಅವರು 2ನೇ ತಾರೀಕು ಸಾಯಂಕಾಲ ಮನೆಗೆ ಬೀಗ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ವಾಪಸ್ ಬಂದು ನೋಡಿದಾಗ ಮನೆ ಡೋರ್ ಲಾಕನ್ನು ಮುರಿದು ಒಳಗಡೆ ಪ್ರವೇಶಿಸಿ ಬೀರುನಲ್ಲಿಟ್ಟಿರ್ತಕ್ಕಂತಹ ಸುಮಾರು 700 ಗ್ರಾಮ್ ಚಿನ್ನಾಭರಣಗಳನ್ನು, ವಜ್ರದ ಆಭರಣಗಳನ್ನು, ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ರ ಬಗ್ಗೆ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನು ತೆಗೆದುಕೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು 11ನೇ ತಾರೀಕು ಮಾರ್ಚ್ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಒಂದು ಹನುಮಗಿರಿ ಬೆಟ್ಟದ ಬಳಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಜೊತೆಗೆ ಆತನಿಂದ ಕೆಲವೊಂದು ಕಳ್ಳತನ ಮಾಡಿರ್ತಕ್ಕಂತಹ ಆಭರಣಗಳನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಾರೆ. ಹಾಗೆ ಆತನ ಕೂಲಂಕುಷ ವಿಚಾರಣೆಯಿಂದ ಈ ಪ್ರಕರಣ ಸಂಪೂರ್ಣವಾಗಿ ಬೆಳಕಿಗೆ ಬಂದಿರುತ್ತದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈ ಪ್ರಮುಖ ಆರೋಪಿ ಏನಿದ್ದಾನೆ, ಆತನ ಜೊತೆಯಲ್ಲಿ ಈ ಆರೋಪಿಗೆ ಕುಮ್ಮಕ್ಕು ನೀಡಿರ್ತಕ್ಕಂತಹ ಮತ್ತು ಈ ಆರೋಪಿಯಿಂದ ಈ ಚಿನ್ನಾಭರಣಗಳನ್ನು ವಿಲೇವಾರಿ ಮಾಡಿಕೊಂಡಿರ್ತಕ್ಕಂತಹ 3 ಜನ ಆರೋಪಿಗಳನ್ನು, ಹೀಗೆ ಒಟ್ಟು 4 ಆರೋಪಿಗಳನ್ನು ಪೊಲೀಸರು ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಬ್ಬ ಆರೋಪಿ ತಲೆ ಮಾಡಿಸಿಕೊಂಡಿರ್ತಕ್ಕಂತಹ ಸಾಧ್ಯತೆ ಇದ್ದು ಆತನ ಪತ್ತೆಗೂ ಕೂಡ ಪೊಲೀಸರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮೂಲಭೂತವಾಗಿ ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ, ಆತ MOV ವ್ಯಕ್ತಿಯಾಗಿದ್ದು ಆತನ ಮೇಲೆ ಈ ಹಿಂದೆ ಸುಮಾರು 16 ಬೇರೆ ಬೇರೆ ರೀತಿಯ ಕಳ್ಳತನದ ಪ್ರಕರಣಗಳು, ಸುಲಿಗೆಯ ಪ್ರಕರಣಗಳು ಆತನ ಮೇಲೆ ದಾಖಲಾಗಿದ್ದಾವೆ. 2020ರಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಸುಲಿಗೆ ಪ್ರಕರಣದಲ್ಲಿ ಆತ ಜೈಲಿಗೆ ಹೋಗಿ ನಂತರ ಇತ್ತೀಚೆಗೆ ಜೈಲಿನಿಂದ ಹೊರಗಡೆ ಬಂದಿರತಕ್ಕಂಥದ್ದು ಕಂಡುಬರ್ತದೆ. ತಲಗಟ್ಪುರದವರೇ ಆತನನ್ನು 2020ರಲ್ಲಿ ಬಂಧಿಸಿ ಜೈಲಿಗೆ ಅಟ್ಟಿರ್ತಾರೆ. ಅದಾದ ನಂತರದಲ್ಲಿ ಆತ 4 ವರ್ಷ ಜೈಲಿನಲ್ಲಿದ್ದು ಈಗ ಹೊರಗಡೆ ಬಂದ ನಂತರದಲ್ಲಿ ಮತ್ತೆ ಈ ರೀತಿಯ ಪ್ರವೃತ್ತಿಯನ್ನು ತೋರಿದ್ದು, ಈ ಮನೆ ಕಳ್ಳತನ ಅಲ್ಲದೇ ಗಿರಿನಗರದ ಒಂದು ವಾಹನ ಕಳ್ಳತನದ ಪ್ರಕರಣವೂ ಕೂಡ ಈಗ ಇದರಲ್ಲಿ ಪತ್ತೆಯಾಗಿದೆ. ಒಟ್ಟು ಈ ಪತ್ತೆಯಾಗಿರ್ತಕ್ಕಂತಹ ಚಿನ್ನಾಭರಣ ಮತ್ತು ಇವುಗಳ ಒಟ್ಟು ಮೌಲ್ಯ ಸುಮಾರು 460 ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ವಜ್ರದ ಆಭರಣಗಳನ್ನು ಮತ್ತು ಒಂದು ದ್ವಿಚಕ್ರವಾಹನ ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು ಮೌಲ್ಯ ಸುಮಾರು 40 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಒಂದು ಫೋನ್ ಮಾಡಿಬಿಟ್ಟು DGಗೆ ಫೋನ್ ಮಾಡಿಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಇದ್ದೀನಿ ಅಂತೇಳಿ ನೀವೇ ಫೋನ್ ಮಾಡಿಬಿಟ್ಟು ಏನಾದರೂ ವಿಷಯ ಇದ್ದರೆ ಹೇಳ್ಬಿಡಿ. ಎರಡನೇದಾಗಿ ತಲಗಟ್ಪುರ ಪೊಲೀಸ್ ಠಾಣೆಯವರೇ ಈ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಆಗಿರ್ತಕ್ಕಂಥ ಒಂದು ಹಗಲು ಕಳ್ಳಕಳವು ಪ್ರಕರಣವನ್ನು ಭೇದಿಸಿದ್ದಾರೆ. ಒಟ್ಟು 80 ಗ್ರಾಮ್ ಚಿನ್ನಾಭರಣ, 1 kg ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಳ್ಳಿ ಕೂಡ ಯಶಸ್ವಿಯಾಗಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 10 ಲಕ್ಷ. ಅಲ್ಲಿ ಹೊರಗಡೆ ಔಟ್ ಮಾತಾಡಬೇಕು, ಗೌಟ್ ಆ್ಯಂಡ್ ಸ್ಪೀಕ್. ಏನಾದರೂ ಕೇಳಿದ್ರೆ ಹೇಳ್ಬಿಟ್ಟು ಡೀಟೇಲ್ಸ್ ಕೊಡ್ತೀವಿ. ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ 10ನೇ ತಾರೀಕು ಮಾರ್ಚ್ ಒಂದು ದೂರನ್ನು ನೀಡಲಾಗಿದೆ. ಅದರಲ್ಲಿ ಅವರು ಬೆಳಗ್ಗೆ ಮನೆಗೆ ಬೀಗ ಹಾಕ್ಕೊಂಡು ಗಂಡ ಮತ್ತು ಹೆಂಡತಿ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಧ್ಯಾಹ್ನದಷ್ಟೊತ್ತಿಗೆ ಮನೆಯ ಬೀಗವನ್ನು ಬ್ರೇಕ್ ಮಾಡಿ ಅದರಲ್ಲಿ ಮನೆಯಲ್ಲಿಟ್ಟಿರ್ತಕ್ಕಂಥ ಈ ಚಿನ್ನಾಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು
14ನೇ ತಾರೀಕು ಮಾರ್ಚ್ ರಾಜಗೋಪಾಲ್ ನಗರದ ಬಳಿ ಓರ್ವ ವ್ಯಕ್ತಿಯನ್ನು ಒಂದು ದ್ವಿಚಕ್ರ ವಾಹನದ ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದರಲ್ಲಿ ಈ ಆರೋಪಿ ಏನಿದ್ದಾನೆ ಆತ ಕೂಡ MOB ವ್ಯಕ್ತಿಯಾಗಿದ್ದು ಆತನ ಮೇಲೆ ಕರ್ನಾಟಕ ರಾಜ್ಯ, ಬೆಂಗಳೂರು ನಗರ ಅಲ್ಲದೇ ತಮಿಳುನಾಡು ರಾಜ್ಯದಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದು ಒಟ್ಟು 33 ಈ ರೀತಿಯ ಕನ್ನಾಕಳು ಪ್ರಕರಣಗಳು ಆತನ ಮೇಲೆ ಈ ಹಿಂದೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಭಾಳಷ್ಟು ದಿವಸ ಆತ ತಲೆಮರೆಸಿಕೊಂಡು ಕೂಡ ಇದ್ದು ಆತನ ಮೇಲೆ ಸುಮಾರು 7 NBW ವಾರೆಂಟ್ಗಳು ಜೊತೆಗೆ 2 ಪ್ರಕ್ಲಮೇಷನ್ಗಳು ಕೂಡ ಇರ್ತಕ್ಕಂಥದ್ದು ಕಂಡುಬಂದಿದೆ. ಇದು ಒಂದು ಅತ್ಯುತ್ತಮವಾದಂತಹ ಪತ್ತೆ ಕಾರ್ಯವನ್ನು ನಮ್ಮ ತಲಗಟ್ಪುರ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಹಾಗೆಯೇ ಮನೆ ಗೆಲಸಾಕಿಯಿಂದ ಸುಮಾರು ಚಿನ್ನಾಭರಣ ಕಳು ಮಾಡಿರ್ತಕ್ಕಂಥದ್ದು ಇನ್ನೊಂದು ಪ್ರಕರಣವನ್ನು ಕೂಡ ತಲಗಟ್ಪುರ ಪೊಲೀಸ್ ಠಾಣೆಯವರು ಭೇದಿಸಿದ್ದಾರೆ. ಇದು ಒಬ್ಬರು ಸೀನಿಯರ್ ಸಿಟಿಸನ್ ಒಬ್ಬರು ಫೆಬ್ರವರಿ ತಿಂಗಳಲ್ಲಿ ಅವರ ಮನೆಯಲ್ಲಿ ಕೆಲಸಕ್ಕೆಂದು ಇಟ್ಕೊಂಡಿರ್ತಕ್ಕಂಥ ಓರ್ವ ಮಹಿಳೆ ಸುಮಾರು 3 ವರ್ಷದಿಂದ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಕೌಟುಂಬಿಕ ಸಮಸ್ಯೆ ಅಂತ ಹೇಳಿ ಕೆಲವೊಂದು ಚಿನ್ನದ ಒಂದು ಇದನ್ನು ಅಡ ಕೂಡ ತೆಗೆದುಕೊಂಡು ಇಟ್ಕೊಂಡಿದ್ದು. ಅದಾದ ನಂತರದಲ್ಲಿ ಮನೆಯಲ್ಲಿ ಇಟ್ಟಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಕಳ್ತನ ಕೂಡ ಮಾಡಿರ್ತಕ್ಕಂಥದ್ದು, ಎರಡೂ ಅಂದರೆ ಚೀಟಿಂಗ್ ಮತ್ತು ಕಳ್ತನ ಎರಡೂ ಮಾಡಿರ್ತಕ್ಕಂಥದ್ದು ಕಂಡುಬಂದಿರ್ತದೆ. ಆರೋಪಿ ಏನಿದೆ ತಮಿಳುನಾಡು ರಾಜ್ಯದವಳಾಗಿದ್ದು ಆಕೆಯನ್ನು ಬಂಧಿಸುವಲ್ಲಿಯೂ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಈ ಪ್ರಾಪರ್ಟಿ ಏನು ಆಕೆ ಕದ್ದು ತೆಗೆದುಕೊಂಡು ಹೋಗಿದ್ಲು ಅದನ್ನು ಕೆಲವು ಗಿರಿವೆ ಅಂಗಡಿಗಳಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಪೊಲೀಸರು ಈಗ ರಿಕವರಿ ಮಾಡಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಪತ್ತೆ ಕಾರ್ಯ. ಹೀಗೆ ಒಟ್ಟು ತಲಗಟ್ಪುರ ಪೊಲೀಸ್ ಠಾಣೆಯವರು 3 ಉತ್ತಮ ಪತ್ತೆ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಜೊತೆಗೆ ಬಹುಮುಖ್ಯವಾಗಿ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡಿಕೊಳ್ತಕ್ಕಂಥದ್ದು ಈ ರೀತಿ ಈ ಮನೆಗಳ್ಳತನ, ಅದರಲ್ಲಿಯೂ ಮುಖ್ಯವಾಗಿ ಹಗಲು ಮತ್ತು ರಾತ್ರಿ ಮನೆಗಳ್ಳತನದ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ಎಲ್ಲಾದರೂ ಹೊರಗಡೆ ಹೋಗುವಾಗ ದಯವಿಟ್ಟು ಈ ಸಮ್ಮರ್ ಹಾಲಿಡೇಸ್ ಅಂದರೆ ಬೇಸಿಗೆ ರಜೆಗಳು ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ನಗರದಿಂದ ಹೊರಗಡೆ ಯಾವುದೇ ಕಾರಣಕ್ಕಾಗಿ ಹೋಗಬೇಕಾದ ಸಂದರ್ಭದಲ್ಲಿ ಅಥವಾ ಲಾಂಗ್ ಟೈಮ್ ಹೊರಗಡೆ ವೆಕೇಷನ್ಗೋಸ್ಕರ ಇರ್ಬೋದು ಅಥವಾ ನಿಮ್ಮ ನೇಟಿವ್ ಪ್ಲೇಸ್ಗಳಿಗೆ ಹೋಗ್ತಕ್ಕಂಥದ್ದಿರ್ಬೋದು, ಮದುವೆಗಳಿಗೆ ಹೋಗ್ತಕ್ಕಂಥದ್ದಿರ್ಬೋದು, ಅಂತಹ ಸಂದರ್ಭದಲ್ಲಿ ಮನೆಯನ್ನು ಲಾಕ್ ಮಾಡ್ತಕ್ಕಂಥ ರೀತಿ ನೀತಿ ಅದನ್ನು ಸ್ವಲ್ಪ ಗಮನಿಸಬೇಕಾಗ್ತದೆ. ಭದ್ರತೆಯ ದೃಷ್ಟಿಯಿಂದ ಯಾರ ಗಮನಕ್ಕೂ ಬೀಳದ ಹಾಗೆ ಆ ಮನೆ ಲಾಕ್ ಆಗಿದೆ ಅಂತಕ್ಕಂಥದ್ದು ಬೀಳದ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಜೊತೆಗೆ ಬಹುಮುಖ್ಯವಾಗಿ ನೀವು ಹತ್ತಿರದ ಪೊಲೀಸ್ ಠಾಣೆಗೆ, ನಿಮ್ಮ ಜ್ಯುರಿಸ್ಡಿಕ್ಷನ್ ಪೊಲೀಸ್ ಠಾಣೆಗೆ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದಲ್ಲಿ ನಾವು ನಿಮ್ಮ ಮನೆಯ ಮೇಲೆ ಗಮನ ಇಡಲಿಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂಥೇಳಿ. ಎರಡನೇದಾಗಿ ಈ ಮನೆಯಲ್ಲಿ ಯಾರನ್ನಾದರೂ ಕೆಲಸಕ್ಕೆ ಇಟ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಅವರ ಪೂರ್ವಾಪರಗಳನ್ನು ತಿಳಿದುಕೊಳ್ತಕ್ಕಂಥದ್ದು, ಜೊತೆಗೆ ಅವರುಗಳ ಜೊತೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ತಿಳಿದುಕೊಂಡಿರ್ತಕ್ಕಂಥದ್ದು, ಅವರಿಗೆ ಮನೆಯಲ್ಲಿ ಹೆಚ್ಚಿನ ಎಲ್ಲ ಕೊಠಡಿಗಳಿಗೆ ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ಅವರು ಓಡಾಡೋ ಹಾಗೆ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣಗಳ ಒಂದು ಸುರಕ್ಷತೆಯ ಬಗ್ಗೆ ಅಥವಾ ಅವುಗಳನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಇಡೋ ಹಾಗೆ ಸ್ವಲ್ಪ ಜಾಗರೂಕತೆಯನ್ನು, ಕಾಳಜಿಯನ್ನು ವಹಿಸ್ತಕ್ಕಂತಹ ಅವಶ್ಯಕತೆ ಇದೆ ಅಂಥೇಳಿ ನಾವು ಜನರಲ್ಲಿ ಮನವಿ ಮಾಡ್ತೇವೆ. ಇನ್ನು ಎರಡನೇದಾಗಿ ನಮ್ಮ CCBಯ ಆರ್ಥಿಕ ಅಪರಾಧ ದಳದವರು ಒಂದು ಉತ್ತಮ ಕಾರ್ಯಾಚರಣೆಯನ್ನು ಮಾಡಿ ಸರ್ಕಾರದಿಂದ ಯಾವುದೇ ಮಾನ್ಯತೆ ಪಡೆಯದೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಎಂದ ಒಂದು ನಕಲಿ ಸಂಸ್ಥೆಯನ್ನು ಸೃಷ್ಟಿ ಮಾಡಿ SSLC ಮತ್ತು PUC ತತ್ಸಮಾನ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು, ಅದು ಈ ನಕಲಿ ಅಂಕಪಟ್ಟಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದು, ಇಂತಹ ಒಂದು ಜಾಲವನ್ನು ಭೇದಿಸುವಲ್ಲಿ ನಮ್ಮ CCBಯ ಆರ್ಥಿಕ ಅಪರಾಧ ದಳದವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 3 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಇದು ಪ್ರಮುಖವಾಗಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ. ಇಲ್ಲಿ ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿರತಕ್ಕಂಥ ಓರ್ವರು ಈ ರೀತಿ ತಮ್ಮ ಮಗನಿಗೆ, ಅಣ್ಣನ ಮಗನಿಗೆ PUC ಒಂದು ನಕಲಿ ಅಂಕಪಟ್ಟಿಯನ್ನು ನೀಡಿರ್ತಕ್ಕಂಥದ್ದನ್ನು ಅದರ ಬಗ್ಗೆ ಗಮನ ಸೆಳೆದಿರ್ತಾರೆ. ಅದು ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಇಂಟರ್ಮೀಡಿಯೇಟ್ ಆ್ಯಂಡ್ ಹೈಯರ್ ಎಜುಕೇಷನ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ನಕಲಿ ಅಂಕಪಟ್ಟಿಯನ್ನು ಅವರು ಕೊಟ್ಟಿರ್ತಾರೆ. ಅದನ್ನು ಗಮನಿಸಿ ಅವರು ಡಿಸೆಂಬರ್ ತಿಂಗಳಲ್ಲಿ ನಮಗೆ ದೂರನ್ನು ನೀಡಿದರು. ಈ ದೂರನ್ನು CCBಯ ಪೊಲೀಸ್ ಠಾಣೆಯಲ್ಲಿಯೇ ನಾವು ದಾಖಲು ಮಾಡಿ ನಂತರ ಅದು ಎಲ್ಲಿಂದ ಅವರಿಗೆ ಸಿಕ್ತು ಅನ್ನೋದ್ರ ಬಗ್ಗೆ ಕೂಲಂಕುಷ ತಪಾಸಣೆಯನ್ನು ಮಾಡಿದಾಗ ಬನಶಂಕರಿಲಿರ್ತಕ್ಕಂಥ ಒಂದು ಅಕಾಡೆಮಿಯ ಕಚೇರಿಯಲ್ಲಿ ಈ ಒಂದು ಅಂಕಪಟ್ಟಿ ತಯಾರಾಗಿರ್ತಕ್ಕಂಥದ್ದು ತಿಳಿದು ಬಂದು ಆ ಒಂದು ಕಚೇರಿಯ ಮೇಲೆ ದಾಳಿ ಮಾಡಿ ಅಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗ್ತದೆ ಮತ್ತು ಆತನ ವಶದಿಂದ ಸುಮಾರು 25ಕ್ಕಿಂತ ಹೆಚ್ಚು ಈ ರೀತಿಯ ನಕಲಿ ಅಂಕಪಟ್ಟಿಗಳು ಆತನ ಬಳಿ, ಆತನ ಮೊಬೈಲ್ನಲ್ಲಿ ಸಾಫ್ಟ್ ಕಾಪಿಗಳ ರೂಪದಲ್ಲಿ ಕಂಡುಬಂದಿರುತ್ತವೆ.
ನಂತರ 12ನೇ ತರಗತಿಯ ಕೆಲವೊಂದು ನಕಲಿ ಅಂಕಪಟ್ಟಿಗಳು ಕೂಡ ಆತನ ಬಳಿಯಲ್ಲಿ ಕಂಡುಬಂದಿರುತ್ತವೆ. ನಂತರ ಆತನ ಸಹಚರ ಅಥವಾ ಮೇನ್ ಯಾರಿದ್ದಾರೆ ಆತ ಧಾರವಾಡದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಬೆಳಗಾವಿಯೂ ಕೂಡ ಇದೇ ರೀತಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ತಿಳಿಬಂದು ಅಲ್ಲಿಗೆ ಹೋಗಿ ಅವರುಗಳನ್ನು ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ಈ ರೀತಿ ಧಾರವಾಡದಲ್ಲಿ ಬಂಧಿಸ್ತಕ್ಕಂಥ ವ್ಯಕ್ತಿಯ ಮೊಬೈಲ್ ಫೋನ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಈ ರೀತಿಯ ನಕಲಿ ಅಂಕಪಟ್ಟಿಗಳು ಇರತಕ್ಕಂಥದ್ದು ಕಂಡುಬರ್ತದೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಆತನ ಬಳಿ ಸುಮಾರು 50ಕ್ಕೂ ಹೆಚ್ಚು ನಕಲಿ ಅಂಕಪಟ್ಟಿಗಳಿರೋದು ಕಂಡುಬಂದಿರ್ತದೆ. ಜೊತೆಗೆ ಅವರೇನು ಈ ನಕಲಿ ಅಂಕಪಟ್ಟಿಗಳನ್ನು ನೀಡಿದರೂ ಅದರ ಆಧಾರದ ಮೇಲೆ ಕೆಲವರು ಈ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಕೂಡ ಗಿಟ್ಟಿಸ್ಕೊಂಡಿರ್ತಕ್ಕಂಥದ್ದು, ಉದಾಹರಣೆ ಸಾರಿಗೆ ಇಲಾಖೆ ಇರ್ಬೋದು, ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಅಂಥ ಕಡೆಗಳಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಪಾಸ್ಪೋರ್ಟ್ ಪಡೀಲಿಕ್ಕೆ ಅದನ್ನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಮತ್ತು ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಏನು ಅವರು ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ರು ಈ ಇಲಾಖೆಗಳಿಗೆ ಕೆಲಸ ಪಡೆಯಲಿಕ್ಕೆ ಆ ಇಲಾಖೆಯವರು ಇದೇ ನಕಲಿ ಸಂಸ್ಥೆಗೆ ವೆರಿಫಿಕೇಷನ್ ಕೂಡ ಮಾಡಲಿಕ್ಕೆ ಕಳಿಸಿರ್ತಕ್ಕಂಥದ್ದು. ಇವೆಲ್ಲ ಇರ್ರೆಗ್ಯುಲಾರಿಟೀಸು ಅಥವಾ ಅಕ್ರಮ ಇದು ಕಂಡುಬಂದಿದೆ. ಅದರ ಬಗ್ಗೆ ಈಗಾಗಲೇ ಪೊಲೀಸರು ಎಲ್ಲ ವಿವರಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 3 ಜನರನ್ನು ಇದರಲ್ಲಿ ಬಂಧಿಸಲಾಗಿದೆ. ಇನ್ನೂ ಕೆಲವರ ಒಂದು ಶಾಮೀಲಾಗಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಇದೆ. ಒಟ್ಟಾರೆಯಾಗಿ ಈ ಅಂಕಪಟ್ಟಿ ಏನಿದೆ ಅದು ಸಂಪೂರ್ಣವಾಗಿ ನಕಲಿ ಅಂಕಪಟ್ಟಿಯಾಗಿದ್ದು, ಈ ರೀತಿ ಯಾರಾದರೂ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಇಂಟರ್ಮೀಡಿಯೇಟ್ ಆ್ಯಂಡ್ ಹೈಯರ್ ಎಜುಕೇಷನ್ ಅಥವಾ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಇಂತಹ ಅಂಕಪಟ್ಟಿಗಳನ್ನು ನಿಮ್ಮ ಕಚೇರಿಗಳಲ್ಲಿ ಅಥವಾ ನಿಮ್ಮ ಇದರಲ್ಲಿ ನೀವು ಪಡೆದಿದ್ದರೆ ಅದೆಲ್ಲ ನಕಲಿ ಅಂಕಪಟ್ಟಿಗಳಾಗಿರ್ತವೆ. ಅವುಗಳನ್ನು ನಂಬಬಾರದು ಮತ್ತು ಅದರ ಬಗ್ಗೆ ನಮ್ಮ ಪೊಲೀಸರಿಗೆ, ನಮ್ಮ ತನಿಖಾ ತಂಡಕ್ಕೆ ತಾವು ಸಂಪರ್ಕವನ್ನು ಮಾಡಿದರೆ ನಾವು ಅದರ ಬಗ್ಗೆ ಮುಂದಿನ ಕಾರ್ಯವಾಹಿಯನ್ನು ಕೈಗೊಳ್ತೇವೆ. ಏಕೆಂದರೆ ಈಗಾಗಲೇ ಹೇಳಿದಾಗೆ ಸುಮಾರು ಇವರು 3 ಜನ ಸೇರಿಕೊಂಡು ಸುಮಾರು 350ಕ್ಕೂ ಹೆಚ್ಚು ಜನರ ಈ ನಕಲಿ ಅಂಕಪಟ್ಟಿಗಳನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಮತ್ತು ಅವುಗಳು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಉಪಯೋಗ ಕೂಡ ಆಗಿದ್ದಾವೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಸಂಸ್ಥೆಯವರು ನಮ್ಮ ತನಿಖಾ ತಂಡವನ್ನು ಇದ್ರ ಬಗ್ಗೆ ಸಂಪರ್ಕಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಎರಡೇ PUC ಮತ್ತು SSLC ಅವರಿಂದ ಸುಮಾರು 15,000 ರಿಂದ 20,000 ರೂಪಾಯಿ ಅವ್ರು ತಗೊಳ್ತಾಯಿದ್ರು ಅಂತ ಹೇಳ್ತಾರೆ. ಗೊತ್ತಾಗಿಲ್ಲ ಇನ್ನು. ಕೆಲವೊಂದು ವೆರಿಫಿಕೇಷನ್ ಬಂದಿದ್ದರ ಆಧಾರದ ಮೇಲೆ ನಮಗೆ ಗೊತ್ತಾಗಿದೆ. ವೆರಿಫಿಕೇಷನ್ ಅವ್ರಿಗೆ ಬಂದಿದೆ, ಅದೇ ಸಂಸ್ಥೆಗೆ, ಇದು ನಿಮ್ಮ ಜಿನೇನ ಅಂಕಪಟ್ಟಿನ ಅಂತೇಳಿ ಅವ್ರು ಜಿನೇನ್ ಅಂತ ಅದನ್ನು ಬರೆದು ಕಳಿಸಿದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ನಕಲಿ ಇದಕ್ಕೆ ಅವರೇನೆ ಇದನ್ನು ಮಾಡಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅವ್ರಿಗೆ ಪ್ರಿಂಟಿಂಗ್ ಅಲ್ಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇದರಲ್ಲಿ ಮತ್ತು ಧಾರವಾಡದಲ್ಲಿ ಅಲ್ಲಿ 2 ಕಡೆಗಳಲ್ಲೂ ಕೂಡ ಕಂಪ್ಯೂಟ್ರು ಮತ್ತು ಇದನ್ನು ಉಪಯೋಗಿಸಿ ಅವರು ಪ್ರಿಂಟಿಂಗನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ನಮ್ಮ CCBಯ ಮಾದಕ ದ್ರವ್ಯ ನಿಗ್ರಹ ದಳದವರು 3 ವಿದೇಶಿಯರನ್ನು ಅಕ್ರಮವಾಗಿ ಬೆಂಗಳೂರು ನಗರದಲ್ಲಿ ನೆಲೆಸಿರ್ತಕ್ಕಂಥವ್ರು. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ ರೀತಿ ಬೆಂಗಳೂರು ನಗರದಲ್ಲಿ ನೆಲೆಸಿರ್ತಕ್ಕಂತಹ ಅಕ್ರಮ ವಿದೇಶಿ ನಾಗರಿಕರೇನಿದ್ದರೆ ಅವರುಗಳ ಮೇಲೆ ನಾವು ವಿಶೇಷ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೇವೆ. ಅದರ ಅಡಿಯಲ್ಲಿ ಭಾಳಷ್ಟು ಜನ ಅದರಲ್ಲಿ ಪ್ರಕರಣಗಳಿರೋರು ಕೂಡ ಇರ್ತಾರೆ. ಆದ್ದರಿಂದ ಈ ಕಾರ್ಯಾಚರಣೆಯಲ್ಲಿ ನಮ್ಮ CCBಯ ಮಾದಕ ದ್ರವ್ಯ ನಿಗ್ರಹ ದಳದವರು 2 ಸೂಡಾನೀಸ್ ನ್ಯಾಷನಲ್ಸ್ ಮತ್ತು 1 ನೈಜೀರಿಯನ್ ನ್ಯಾಷನಲ್ ಇವರನ್ನು ಪತ್ತೆ ಹಚ್ಚುವಲ್ಲಿ ಇವ್ರದ್ದು ವೀಸಾ ಪೀರಿಯಡ್ ಎಲ್ಲ ಮುಗಿದೋಗಿದೆ. 2 ಸ್ಟೂಡೆಂಟ್ ವೀಸಾದಲ್ಲಿ ಬಂದಿದ್ದರು, ಒಬ್ಬರು ಟೂರಿಸ್ಟ್ ವೀಸಾದಲ್ಲಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿರ್ತಕ್ಕಂಥದ್ದನ್ನು ಕಂಡುಬಂದು ಅವರನ್ನು ಪತ್ತೆ ಹಚ್ಚಿ ಅವರನ್ನು FRR ಮುಂದೆ ಹಾಜರುಪಡಿಸಿದ್ದಾರೆ ಮತ್ತು ಅವರ ಡಿಪೋರ್ಟೇಷನ್ ಕಾರ್ಯವಾಹಿ ಏನಿದೆ ಅದು ಈಗ ನಡೀತಾ ಇದೆ. ಈ ಕಾರ್ಯಾಚರಣೆಗಳು ಮುಂದೆಯೂ ಕೂಡ ಮುಂದುವರಿತವೆ. ಇಷ್ಟು ಇವತ್ತಿನ ಸುದ್ದಿ ಸ್ವಾರಸ್ಯಗಳು. ಧನ್ಯವಾದಗಳು. ಪೊಲೀಸರಿಗೆ ಮಿಸ್ಲೀಡ್ ಮಾಡಿದ್ದಾರೆ, ಯಾವುದೋ ಫೇಕ್ ಮಚ್ಚು ತೆಗೆದುಕೊಂಡು ಕೊಟ್ಟಿದ್ದಾರೆ. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ 2 ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ. ನೋಡೋಣ, ಅದಕ್ಕೋಸ್ಕರನೇ ಹೇಳಿದ್ದು ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು
ತಂತ್ರಜ್ಞರನ್ನು ಸಂಪರ್ಕಿಸಿ ಅವ್ರುಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿತೀಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಸರ್ ಒಂದು ವೇಳೆ ಫೇಕ್ ಕೊಟ್ಟಿರೋದು ಫೇಕ್ ಆದರೆ ಅವ್ರ ಮೇಲೆ ಏನಾದರೂ ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಅದು. ಓಕೆ, ಅಂದರೆ ಸಾರ್ವಜನಿಕ ರಸ್ತೆಯಲ್ಲಿ ಮಾಡಿದ್ರು ಅಂತ ಅದೊಂದು ಕೇಸ್ ಮಾಡ್ತೀರಾ ಸರ್? ಏನಿಲ್ಲ, ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ಸ್ಟೇಷನ್ ಮೇಲೆ ಅಲ್ಲ ಸರ್, ಈಗ ಸ್ಟೇಷನ್ ಮೇಲೆ ಕೊಟ್ಟಿದ್ದೀರಾ ಸರ್ ಯಾವುದು? ಈಗ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ, ಮತ್ತೆ ತನಿಖೆಗೆ ಕರೀತಾರೆ, ಇನ್ವೆಸ್ಟಿಗೇಷನ್ಗೆ ಅವ್ರ ಪ್ರೊಸೀಜರ್ ಮಾಡ್ತಾರೆ. ಅದೆಲ್ಲ ಏನು ಕಾನೂನು ಪ್ರಕಾರ ಏನಿದೆಯೋ ಅಥವಾ ಸುಮ್ಮನೆ ಅದೇನಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನೋಟಿಸ್ ಇನ್ವೆಸ್ಟಿಗೇಷನ್ಗೆ ಕರೆಸಿದ್ದಾರೆ ಅವರು. ನಿನ್ನೆ ರಾತ್ರಿ ಎಲ್ಲ ಅವ್ರ ಜೊತೆ ಇದ್ದರು. ಅಲ್ಲ, ಏನಕ್ಕೆ ಅಂದರೆ ಅವ್ರ ಫೋಟೋಸ್ ಎಲ್ಲಾನು ನಿನ್ನೆ ರಾತ್ರಿ ಡಿಸ್ಪ್ಲೇ ಮಾಡಿದ್ರಲ್ಲ, ನಾವೇನು ಅರೆಸ್ಟ್ ನಾವು ಯಾವುದೋ ಫೋಟೋ ಡಿಸ್ಪ್ಲೇ ಮಾಡಿಲ್ಲಪ್ಪ. ಯಾವ್ದು ಮಾಡಿದ್ರು? ಮಾಡಿದ್ದಾರೆ ಸರ್, ನಾವೇನು ಮಾಡಿದ್ವಿ? ಪೇಪರ್ಗಳಲ್ಲಿ ಬರ್ತದೆ, ನಾವೇನು ಇಲ್ಲ ಮಾಡಿದ್ವಿ? ಸರ್, ಗ್ರೂಪಲ್ಲಿ ಅವ್ರು ಓಕೆ, ಎನಿವೆ ತನಿಖೆಯಲ್ಲಿರೋದ್ರಿಂದ ಲೆಟ್ ಅಸ್ ನಾಟ್ ಡಿಸ್ಕಸ್ ಇಟ್ ಫರ್ದರ್. ವಿಲ್ ಲೀವ್ ಇಟ್ ಟು ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಮತ್ತೇನಾದರೂ ಇದೆಯಾ? ಧನ್ಯವಾದಗಳು. ಬನ್ನಿ ತಲಗಟ್ಪುರದವರು.